ರಾಮನಗರ ಹಾಗೂ ಕೆಂಪೇಗೌಡ ಜಯಂತ್ಯೋತ್ಸವ ಸಮಿತಿ ಮತ್ತು ನೇಗಿಲ ಯೋಗಿ ಟ್ರಸ್ಟ್ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮದ ಸ್ನೇಹಿತರು ತಾವೆಲ್ಲರೂ ಕೂಡ ಬಂದಿದ್ದೀವಿ. ತಾವೆಲ್ಲರೂ ಕೂಡ ಮೊದಲನೇದಾಗಿ ಸ್ವಾಗತವನ್ನು ಕೋರ್ತಾ, ಏನು ಇವತ್ತಿನ ವಿಚಾರ ಅಂದರೆ, ನಿನ್ನೆ ಶ್ರೀ 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 ಚಂದ್ರಶೇಖರನಾಥ ಸ್ವಾಮೀಜಿಯವರ ಬಗ್ಗೆ ಈ ರಾಜ್ಯದ ಮಂತ್ರಿಗಳಾಗಿರ್ತಕ್ಕಂಥ KN ರಾಜಣ್ಣವರು ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ. ಅವರ ವಿರುದ್ಧ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅಂತೇಳಿ ನಮ್ಮ ಒಕ್ಕಲಿಗರ ಸಂಘದ ಅಧ್ಯಕ್ಷರಂಥ ಹನುಮಲಿಂಗಣ್ಣವ್ರನ್ನ ಹೇಳಿದಾಗ ಅವರು ಕಾರಣಾಂತರದಿಂದ ಅವರು ಎಲ್ಲೋ ಹಾಸ್ಪಿಟ್ಲಲ್ಲಿದ್ದಾರೆ. ನಂತರ ನಮ್ಮ ಕೆಂಪೇಗೌಡ ಜಯಂತಿ ಸಮಿತಿಯ ಅಧ್ಯಕ್ಷರಂಥ ಚಂದ್ರಣ್ಣವರು ಕೂಡ ಭಾಗವಹಿಸಿದ್ದಾರೆ. ಅದೇ ರೀತಿ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಚೇತನ್ ಕುಮಾರ್ ಅವರಿದ್ದಾರೆ. ನೇಗಿಲ ಯೋಗಿ ಟ್ರಸ್ಟ್ನ ಅಧ್ಯಕ್ಷರಾದಂಥ ಪಟೇಲ್ ರಾಜು ಅವರಿದ್ದಾರೆ. ಕೆಂಪೇಗೌಡ ಜಯಂತ್ಯೋತ್ಸವ ಸಮಿತಿಯ ಉಪಾಧ್ಯಕ್ಷರಾದಂಥ ಸಿದ್ದರಾಮೇಗೌಡರು ಹಾಗೂ ಒಕ್ಕಲಿಗರ ಸಂಘದ ಕಾರ್ಯದರ್ಶಿಗಳಾದಂಥ ಬೈರೇಗೌಡರು, ನೇಗಿಲಿ ಸಂಘಟನಾ ಕಾರ್ಯದರ್ಶಿಯಾದಂಥ ರಾಜೇಂದ್ರ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ. ಏನು ನಿನ್ನೆಯ ವಿಚಾರದ ಬಗ್ಗೆ ನಮ್ಮ ಕೆಂಪೇಗೌಡ ಜಯಂತಿ ಸಮಿತಿಯ ಅಧ್ಯಕ್ಷರಾದಂಥ ಚಂದ್ರಣ್ಣವರು ಮಾತಾಡ್ತಾರೆ. ಇಲ್ಲ, ಮತ್ತೊಮ್ಮೆ ಪತ್ರಕರ್ತರಿಗೆ ಸ್ವಾಗತ. ನಿನ್ನೆ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಕಂಠೀರವ ಸ್ಟೇಡಿಯಂನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಎಲ್ಲ ಸಚಿವರ ಜೊತೆಯಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾ ಇರಬೇಕಾದ್ರೆ ಮಾನ್ಯ ಶ್ರೀ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕುರಿತು, ಏನು ತಾವು ಮುಖ್ಯಮಂತ್ರಿಗಳಾಗಿ 6 ವರ್ಷ ಕಾಲ ನೀವು ಸೇವೆಯನ್ನು ಮಾಡಿದ್ದೀರಿ, ನಮ್ಮ ಒಕ್ಕಲಿಗ ಜನಾಂಗದ ಒಬ್ಬ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿದ್ದಾರೆ, ನಮ್ಮ ಒಕ್ಕಲಿಗ ಜನಾಂಗದವರು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಉದ್ದೇಶದಿಂದ ಎಲ್ಲ ನಮ್ಮ ಒಕ್ಕಲಿಗ ಬಾಂಧವರು ಎರಡು ನಮ್ಮ ಒಕ್ಕಲಿಗ ಜನಾಂಗದಲ್ಲಿ ಒಟ್ಟಾಗಿ ನಿಂತು ಈ ಒಂದು ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಶಾಸಕರನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ ಅನ್ನೋ ವಿಚಾರನ KN ರಾಜಣ್ಣವ್ರಿಗೆ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಏನಿವತ್ತು ಅವರ ಹೈಕಮಾಂಡ್ ತೀರ್ಮಾನದಂತೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಒಕ್ಕಲಿಗ ಜನಾಂಗದವರು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಒಂದು ಏಕೈಕ ದೃಷ್ಟಿಯಿಂದ ಎಲ್ಲ ಪಕ್ಷವನ್ನು ತ್ಯಜಿಸಿ DK ಶಿವಕುಮಾರ್ ಅವರ ಕೈ ಬಲಪಡಿಸಬೇಕು ಅನ್ನೋ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಶಾಸಕರನ್ನ ಗೆಲ್ಲಿಸ್ಕೊಟ್ಟು ಇವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಆ ಒಂದು ಉದ್ದೇಶ ಇಟ್ಕೊಂಡು ಸ್ವಾಮೀಜಿಯವರು DK ಶಿವಕುಮಾರ್ ಅವರಿಗೆ ನಿಮ್ಮ ಒಂದು ಅನುಭವದ ಪ್ರಕಾರ ಅವರಿಗೆ ಮುಖ್ಯಮಂತ್ರಿಯನ್ನು ಮಾಡಿ ನೀವು ಅವರಿಗೆ ಸಹಕಾರವನ್ನು ಕೊಡಿ ಅಂತ ಕೇಳಿದರೆ ಏನು ಈ ಮನವಿಯನ್ನು ಮಾಡಿದರು. ಅದಕ್ಕೆ ಮಾನ್ಯ ಸಹಕಾರ ಸಚಿವ ರಾಜಣ್ಣ KN ಇವರ ಬಾಯಿ ಅರುಕುತನದಿಂದ ನಮ್ಮ ಸ್ವಾಮೀಜಿಯವರನ್ನು ಹೀಯಾಳಿಸಿದ್ದಾರೆ. ಕಾವಿ ಬಟ್ಟೆಯನ್ನು ತೊಟ್ಕೋಬೇಕು. ರಾಜಣ್ಣವ್ರು ಹೇಳೋ ಪ್ರಕಾರ ನಮ್ಮ ಸ್ವಾಮೀಜಿಯವರು ಕಾವಿ ಬಟ್ಟೆಯನ್ನು ಬಿಚ್ಚಿ ರಾಜಕೀಯದ ಬಟ್ಟೆ ಹಾಕೋಬೇಕು ಅಂತ. ಮಾನ್ಯ ರಾಜಣ್ಣವರೇ, ನೀವು ಹಿಂದೆ ದೇವೇಗೌಡರ ಬಗ್ಗೆ ಏನು ಹೇಳಿದ್ರಿ, ಇಬ್ಬರನ್ನ ಹಿಡ್ಕೊಂಡು ಹೋಗಬೇಕು ಅಂತ, ಆ 92 ವಯಸ್ಸಿನಲ್ಲಿ ಅವರು ಆ ಒಂದು ಬುದ್ಧಿಶಕ್ತಿಯಿಂದ ಈ ರಾಜ್ಯವನ್ನು ಆಳಿದಂಥ ಮಹಾನ್ ವ್ಯಕ್ತಿನ ನೀವು ಟೀಕಿಸಿದ್ದಾಗಲೇ ನಾವು ಒಕ್ಕಲಿಗರು ಎದ್ದೊಳ್ಬೇಕಾಗಿತ್ತು. ಅವತ್ತು ನಾವು ಇರಲಿ ಇವನೊಬ್ಬ ಅರಕಲ ಬಾಯಿಯವನು ಅಂತ ನಾವು ಬಾಯಿ ಮುಚ್ಕೊಂಡಿದ್ವಿ. ಇನ್ನು ಮುಂದೆ ನಾವು ಒಕ್ಕಲಿಗರು ನಮಗೆ ಹೀಯಾಳಿಸೋದೇ ಆಗಲಿ, ನಮ್ಮನ್ನು ಖಂಡ ಮಾಡೋದೇ ಆಗಲಿ ಆದರೆ ನಾವ್ಯಾರು ಒಕ್ಕಲಿಗ ಜನಾಂಗದವರು ಕೈ ಕಟ್ಟಿ ಕುಂತ್ಕೊಳ್ಳೋದಿಲ್ಲ. ಮಾನ್ಯ ಸಚಿವರೇ, ನೀವು ಕೂಡ ನಿಮ್ಮ ಕ್ಷೇತ್ರದಲ್ಲಿ ನಮ್ಮ ಒಕ್ಕಲಿಗ ಜನಾಂಗದವ್ರನ್ನ ಹೀಯಾಳಿಸೋದಕ್ಕೆ, ದೇವೇಗೌಡರು ಹೀಯಾಳಿಸೋದಕ್ಕೆ ಇವತ್ತು ನಿಮ್ಮ ಪ್ರತಿಫಲ ಸಿಕ್ಕಿದೆ. ಲೋಕಸಭೆಯಲ್ಲಿ ಈ ಚುನಾವಣೆಯಲ್ಲಿ ನೀವು ಗೆಲ್ಲಕ್ಕಾಗಿಲ್ಲ. ಇದನ್ನು ನೀವು ಅರ್ಥ ಆಗ್ತದೆ. ಇದೇ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದರೆ ಅದರ ಪ್ರತಿಫಲನೆ ಬೇರೆ ಬರ್ತಿತ್ತು ಅನ್ನೋದನ್ನು ತಾವು ತಿಳ್ಕೋಬೇಕು. ನಮ್ಮ ಜನಾಂಗದ ಹಿರಿಯ ಮುಖಂಡರು, ಈ ರಾಜ್ಯದ ಮುತ್ಸುದ್ದಿ, ಈ ದೇಶವನ್ನು ಆಡಿದಂಥ ಪ್ರಧಾನಮಂತ್ರಿಯವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದೀರಿ. ಇದೇ ರೀತಿ ನಮ್ಮ ಈಗ ಹಾಲಿ ಉಪಮುಖ್ಯಮಂತ್ರಿಯವರ ಬಗ್ಗೆ ತಾವು ಏನು ಹಿಂದಿಂದ ಎತ್ಕಟ್ತಾ ಇದ್ದೀರಾ, ಅನೇಕ ಜನಾಂಗಗಳ ಮುಖಂಡರುಗಳನ್ನ ನೀವು ಎತ್ಕಟ್ಟಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅನ್ನೋ ಏಕೈಕ ದುರುದ್ದೇಶ ಇಟ್ಕೊಂಡಿದ್ದೀರಿ. ಇದು ತಪ್ಪು. ಈ ನಮ್ಮ ತಾಲೂಕು ಒಕ್ಕಲಿಗ ಸಂಘ ಹಾಗೂ ನಮ್ಮ ಜಯಂತ್ಯೋತ್ಸವ ಸಮಿತಿ, ನೇಗಿಲ ಯೋಗಿ ಎಲ್ಲ ನಮ್ಮ ಒಕ್ಕಲಿಗ ಸಂಘಟನೆಗಳು ನಾವು DK ಶಿವಕುಮಾರ್ ಅವರಿಗೆ ಬೆಂಬಲ ಸೂಚಿಸ್ತೀವಿ. ಇನ್ನು ಮುಂದೆ ಆದರೂ ನಾವು ಒಕ್ಕಲಿಗರಾಗಿದ್ದರೂ ಕೂಡ ಎಲ್ಲ ಜನಾಂಗದವರ ಜೊತೆಯಲ್ಲಿ
ನಾವು ಬಾಳ್ವಿಕೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರನ್ನೂ ಕೂಡ ನಾವು ಕಂಡಮ್ ಮಾಡ್ತಾ ಇಲ್ಲ. ನೀವು ಅಷ್ಟು ಆಸೆ ಇದ್ದರೆ, ನೀವೇನಾದ್ರು ಸನ್ಯಾಸ ಆಗಬೇಕು ಅಂತ ಆಸೆ ಇದ್ದರೆ ದಯವಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಬನ್ನಿ. ನಮ್ಮ ಮಠದಲ್ಲಿ ನಿಮಗೂ ಒಂದು ಜಾಗ ಕೊಡ್ತೀವಿ, ನೀವು ಸಾರ್ವಜನಿಕ ಸೇವೆ ಮಾಡಿ, ನಿಮಗೂ ಅವಕಾಶ ಇದೆ. ನೀವು ದೀಕ್ಷೆ ತಗೊಂಡು ಗುರುಗಳಾಗಿ ನಾವು ಕೂಡ ನಿಮ್ಮನ್ನು ಪ್ರೀತಿಸ್ತೀವಿ. ಈ ಒಂದು ಮಾತನ್ನು ಹಿಡಿತಾ ಇಲ್ಲ ಅಂದರೆ ಇನ್ನು ಮುಂದೆ ನಾವು ಕೈಕಟ್ಟಿ ಕೂರೋದಿಲ್ಲ. ಇದು ತಮ್ಮ ಗಮನದಲ್ಲಿರಲಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಅನ್ನೋ ದುರುದ್ದೇಶ ಅದು ಆ ಪಾರ್ಟಿನಲ್ಲಿ ಹೈಕಮಾಂಡ್ ಅಂತ ಇದೆ, ಯಾವುದನ್ನು ಅವರಲ್ಲಿ ಇದೆ, ಯಾವುದನ್ನು ಯಾರು ಕೊಡಬೇಕು, ಯಾರಿಂದ ಬೆಳವಣಿಗೆ ಆಗ್ತಾ ಅನ್ನೋದು ಆ ಪಕ್ಷದಲ್ಲಿ ಬಿಡುತ್ತೆ. ಸ್ವಾಮೀಜಿಯವ್ರ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಒತ್ತಾಯ ಮಾಡಿಸಿಲ್ಲ ಅನ್ನೋದನ್ನು ತಮ್ಮ ಗಮನಕ್ಕೆ ಕೇಳೋಕ್ಕೆ ಇಷ್ಟಪಡ್ತೇನೆ. ಈಗ ನಾನು ನನ್ನ ಒಂದು ಜನಾಂಗದ ಮುಖಂಡ ಅನ್ನೋದಕ್ಕೆ ನಾನು ಆ ಅಪ್ಪನ ಮುಖ್ಯಮಂತ್ರಿ ಆಗಲಿ ಅಂತ ಕೇಳ್ತೀನಿ. ಸ್ವಾಮೀಜಿಯವ್ರಿಗೆ ಯಾವುದೇ ಜಾತಿ ಬರೋದಿಲ್ಲ. ಆ ಜನಾಂಗದಲ್ಲಿ ಹುಟ್ಟಿದ್ದಾರೆ ಸ್ವಾಮೀಜಿಯಾಗಿ ಅಷ್ಟೇ. ಅವ್ರು ಎಲ್ಲ ಜನಾಂಗದವ್ರ ಮೇಲೆ ಪ್ರೀತಿ ಇಟ್ಕೊಂಡಿರ್ತಾರೆ, ಮತ್ತು ಆಶ್ರಯ ಕೊಟ್ಟಿದ್ದಾರೆ. ವಿದ್ಯಾಭ್ಯಾಸ ಮಾಡೋದಕ್ಕೆ ಎಲ್ಲ ಜಾತಿ ಜನಾಂಗದ ಮಕ್ಕಳಿಗೆ ಅಲ್ಲಿ ಹಾಸ್ಟೆಲು ಮತ್ತು ಶಾಲೆ ಇದೆ. ಇದು ಸ್ವಾಮೀಜಿಯವ್ರ ಕರ್ತವ್ಯ. ಇನ್ನೊಂದು ವಿಚಾರ ಸರ್, ಡಿ ಕೆ ಶಿವಕುಮಾರ್ ಮುಂದಿನ ದಿನಗಳಲ್ಲಿ ಏನಾದ್ರು ಮುಖ್ಯಮಂತ್ರಿ ಆಗಲಿಲ್ಲ ಅಂದರೆ 1994-95 ಘಟನೆ ಮರುಕಳಿಸ್ತದೆ ಅಂತ ಎಲ್ಲ ನಾಯಕರು ಕೂಡ, ಒಕ್ಕಲಿಗ ನಾಯಕರು ಹೇಳ್ತಾರೆ. 94-95 ತಮಗೆಲ್ಲರೂ ಗೊತ್ತಿರಬೇಕು ದೇವೇಗೌಡರು ಯಾವ ರೀತಿ ಮುಖ್ಯಮಂತ್ರಿ ಆದರು ಅನ್ನೋದನ್ನು ಅದು ಮರುಗಳಿಸ್ಬೋದು. ಶ್ರೀ ಚಂದ್ರಶೇಖರ ನಾಥ ಮಹಾಸ್ವಾಮೀಜಿಗಳು ತಮ್ಮ ಅಭಿಪ್ರಾಯವನ್ನು ಏನು ವ್ಯಕ್ತಪಡಿಸಿದ್ದಾರೆ ಅದು ಸತ್ಯ. ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು, ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಾರೆ. ಈ ರಾಜ್ಯ ಸರ್ಕಾರ ಬರೋದಕ್ಕೆ ಕಾರಣೀಕರ್ತರಾದಂಥ ಡಿ ಕೆ ಶಿವಕುಮಾರ್ ಕೂಡ ಒಂದು ಸಾರಿ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಹಿಂದೆಲ್ಲ ಎಲ್ಲ ಜನಾಂಗದ ಸ್ವಾಮೀಜಿಗಳು ಅವರವರ ಜನಾಂಗದ ಬಗ್ಗೆ ಮಾತಾಡಿಲ್ವಾ? ಅವರವ್ರ ಜನಾಂಗದ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸೋಕ್ಕೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಇದೆ. ಅದು ಮಾಡೋದು ಬಿಡೋದು ಹೈಕಮಾಂಡು ಮತ್ತು ಆ ಪಕ್ಷದ್ದು. ಇದು ರಾಜಣ್ಣವ್ರಿಗೂ ಒಬ್ಬರು ಮಾಡೋದಲ್ಲ. ರಾಜಣ್ಣ ಒಬ್ಬರು ಮಾಡಿಬಿಟ್ರೆ ಮುಖ್ಯಮಂತ್ರಿ ಆಗಲ್ಲ. ರಾಜಣ್ಣವರು ಬಹಿರಂಗವಾಗಿ ಸ್ವಾಮೀಜಿಗಳನ್ನ ಕ್ಷಮೆ ಕೇಳಬೇಕು, ಒಕ್ಕಲಿಗರ ಜನಾಂಗದ ನಾಯಕರುಗಳ ಕ್ಷಮೆ ಕೇಳಬೇಕು. ಇಲ್ಲ ಅಂದರೆ ಅವರಿಗೆ 1 ದಿವಸದ ಗಡುವನ್ನು ಕೊಡ್ತಾ ಇದ್ದೀವಿ. ನಾವು ರಾಜ್ಯಾದ್ಯಂತ ನಮ್ಮ ಎಲ್ಲಿ ಒಕ್ಕಲಿಗರ ಜನಾಂಗ ಇದೆ ಅಲ್ಲೆಲ್ಲರೂ ಕೂಡ ಅವರ ವಿರುದ್ಧ ಹೋರಾಟ ಮಾಡ್ತೀವಿ. ಅವರ ಇವತ್ತು ನಾಳೆ ಒಳಗಡೆ ಅವರೇನಾದ್ರು ಸ್ವಾಮೀಜಿಗಳ ಕ್ಷಮೆಯನ್ನು ಕೇಳಲಿಲ್ಲ ಅಂತಂದರೆ ಅವರ ಪ್ರತಿಕೃತಿ ದಹನ ಮಾಡಿ ಅವರು ನಮ್ಮ ಈ ರಾಮನಗರ ಜಿಲ್ಲೆಗೆ ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಕೂಡ ಅವ್ರನ್ನ ಬಹಿಷ್ಕರಿಸ್ತೀವಿ. ನಾವು ಒಕ್ಕಲಿಗ ಜನಾಂಗ ಬಹಿಷ್ಕರಿಸ್ತೀವಿ, ಅವ್ರಿಗೆ ಧಿಕ್ಕಾರವನ್ನು ಕೂಗ್ತೀವಿ, ಅವ್ರಿಗೆ ಕಪ್ಪು ಬಾವುಟವನ್ನು ತೋರಿಸ್ತೀವಿ ಅಂತ ಹೇಳ್ತಾ ನಮ್ಮ ಏನು ಕೆಂಪೇಗೌಡ ಜಯಂತಿ ಸಮಿತಿ ಇರ್ಬೋದು ಮತ್ತು ಒಕ್ಕಲಿಗರ ಸಂಘ ಇರ್ಬೋದು, ಎಲ್ಲ ನೇಗಿಲಯೋಗಿ ಇರ್ಬೋದು ಮತ್ತು ಎಲ್ಲ ರಾಜ್ಯ ಅಂತ ನಾವೀಗಾಗಲೇ ರಾಜ್ಯ ಒಕ್ಕಲಿಗರ ಸಂಘಕ್ಕೂ ಕೂಡ ಮನವಿ ಮಾಡ್ತಾ ಇದ್ದೀವಿ. ಮತ್ತು ಎಲ್ಲ ಜನಾಂಗ ನಮ್ಮ ಎಲ್ಲ ತಾಲೂಕು ಮತ್ತು ಎಲ್ಲ ಜಿಲ್ಲೆಯಾದ್ಯಂತ ಈಗಾಗಲೇ ಎಲ್ಲ ಕೂಡ ಪತ್ರಿಕಾಗೋಷ್ಠಿಯನ್ನು ಕೂಡ ಎಲ್ಲ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೇಳ್ತಾ ಇದ್ದೀವಿ, ನಾಳೆ ಒಳಗಡೆ ಅವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಸ್ವಾಮೀಜಿನ ಕ್ಷಮೆಯನ್ನು ಕೇಳಲಿಲ್ಲ ಅಂದರೆ ಅವ್ರನ್ನ ಪ್ರತಿಕೃತಿ ದಾನ ಮಾಡೇ ಮಾಡ್ತೀವಿ, ಅವರ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ.